ದಿನಾಂಕ 3/10/2025 ಶುಕ್ರವಾರದಂದು ಸಾಮಾಜಿಕ ಜಾಲತಾಣದಲ್ಲಿ ವಿಕಲಚೇತನ ವೆಂಕಟಪ್ಪ ಹಾಗೂ ಸುಮಾ ಎನ್ನುವ ಒಂದು ಹೆಣ್ಣು ಮಗು ಇವರಿಬ್ಬರು ಸೇರಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮೂಲಕ ಉಮೇಶ್ ಎಂಬಾತನಿಂದ ಅವರ ಮೇಲಾದ ಮಾರಣಾಂತಿಕ ಹಲ್ಲೆ ಹಾಗೂ ನಮಗೆ ಜೀವ ಬೆದರಿಕೆ ಇದೆ ಅಂತ ಭಯಭೀತರಾಗಿ ಫೇಸ್ಬುಕ್ನಲ್ಲಿ ಸಹಾಯಕ್ಕಾಗಿ ಅಂಗಲಾಚಿ ಕೇಳಿಕೊಳ್ತಿದ್ರು. ಇದನ್ನು ನೋಡಿದ ಮಾನವ ಹಕ್ಕುಗಳ ಸಂರಕ್ಷಣೆ ಸಂಸ್ಥೆ ಅವರನ್ನು ಫೋನ್ ಕರೆ ಮೂಲಕ ಸಂಪರ್ಕಿಸಿ ವೆಂಕಟಪ್ಪ ಹಾಗೂ ಸುಮಾ ಇವರ ಹತ್ತಿರ ಮಾತನಾಡಿ ಇವರಿಬ್ಬರಿಗೂ ಧೈರ್ಯವನ್ನು ಹೇಳಿ ಇವರ ಕಷ್ಟಕ್ಕೆ ಸ್ಪಂದಿಸಿದ ಮಾನವ ಹಕ್ಕುಗಳ ಸಂರಕ್ಷಣೆ ಸಂಸ್ಥೆ ವಿಕಲಚೇತನ ವೆಂಕಟಪ್ಪ ಹಾಗೂ ಸುಮಾ ಇವರಿಬ್ಬರು ಮಾನವ ಹಕ್ಕುಗಳ ಸಂರಕ್ಷಣೆ ಸಂಸ್ಥೆಯು ಸ್ಪಂದಿಸಿದ್ದಕ್ಕೆ ರಾಜ್ಯಾಧ್ಯಕ್ಷರಾದ ಕೆಎನ್ಸಿ ಸುರೇಶ್ ಅವರಿಗೆ ಕೃತಜ್ಞತೆಯನ್ನು ತಿಳಿಸಿದರು. ನಮಸ್ಕಾರ ಸ್ನೇಹಿತರೆ, ನೋಡಿ ಬೆಳಿಗ್ಗೆ 10 ಗಂಟೆನಲ್ಲಿ ನಾನು ಮಾಳೆದೊಡ್ಡಿಯಿಂದ ನೀಲ್ಸಂದ್ರಕ್ಕೆ ಬರ್ತಾ ಇದ್ದೆ. ನೀಲ್ಸಂದ್ರಕ್ಕೆ ಬರುವಂತ ಸಮಯದಲ್ಲಿ ನನ್ನ ಗಂಡ ಉಮೇಶ್ ಅಂತೇಳಿ ಅವರು ನನಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಕೂಡ್ಲಿಂದ ಏಟಾಗಿದೆ, ಇಲ್ಲಿ ಏಟಾಗಿದೆ, ಇಲ್ಲೆಲ್ಲ ಏಟಾಗಿದೆ. ನನಗೆ ಇವ್ರಿಗೂ ಕೂಡ ತುಂಬಾ ಬೆದರಿಕೆ ಹಾಕಿದ್ದಾರೆ, ಕತ್ತಿಡ್ದು ಮೇಲೆ ಎತ್ತಿದ್ದಾರೆ, ಇವ್ರ ಕೈ ನುಲ್ಚಿದ್ದಾರೆ. ಇಷ್ಟೆಲ್ಲ ಆಗಿದೆ. ಇಷ್ಟೆಲ್ಲ ಆದ್ಮೇಲೆ ನೀಲ್ಸಂದ್ರ ಗ್ರಾಮಸ್ಥರು ನಮ್ಗೆ ಅವನ ಕೈಯಲ್ಲಿ ಇತ್ತಲ್ಲ ಕುಡ್ಲನ್ನ ಕಿತ್ಕೊಳ್ತಾರೆ, ಮಚ್ಚನ್ನ ಕಿತ್ಕೊಂಡು ನಮ್ ಕೈ ಕೊಡ್ತಾರೆ. ಈಗ ಏನಾಗಿದೆ ಅಂದ್ರೆ ಪೊಲೀಸ್ನವರು ಬಂದು ಸ್ಟೇಟ್ಮೆಂಟ್ ತಗೊಂಡೋಗಿದ್ದಾರೆ ನಿಧಾನವಾಗಿ. ಇವಾಗ ಇದಿನ್ನೂ ಕೂಡ ಅವರ ಒಂದು ಹ್ಯಾಂಡ್ ಓವರ್ ತಗೊಂಡಿಲ್ಲ. ನಾವು ಹೇಳಿದೀವಿ, ಬಟ್ ಇನ್ನೂ ತಗೊಂಡಿಲ್ಲ. ಇವಾಗ ಪೊಲೀಸ್ನವರು ಇದನ್ನ ಹ್ಯಾಂಡ್ ಓವರ್ ತಗೊಂಡಿಲ್ಲ. ಇದನ್ನ ಮಾಜರ್ ಮಾಡಿಸ್ಬೇಕು. ಅವ್ನ ಫಿಂಗರ್ ಪ್ರಿಂಟ್ ಇದ್ರ ಮೇಲೆ ಇತ್ತು ಅಂತ ನಾವು ಒಳ್ಳೆ ಎವಿಡೆನ್ಸ್ ಆಗಿ ಇದನ್ನ ಪ್ರೂವ್ ಮಾಡ್ಬೇಕು. ಇದು ಯಾವ ತರ ಮಾಜರ್ ಮಾಡ್ಸೋದು, ಯಾವ ರೀತಿ ಪ್ರೋಸೆಸ್, ದಯವಿಟ್ಟು ಸ್ನೇಹಿತರೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನನ್ಗೆ ಸಹಾಯ ಮಾಡ್ಕೊಡಿ. ನನ್ಗೆ ಜೀವ ಭಯ ಇದೆ. ಎಲ್ಲೋದ್ರು ನನ್ಗೆ ಅವನನ್ನ ಕೊಲೆ ಮಾಡಕ್ ಪ್ರಯತ್ನ ಪಡ್ತಾ ಇದ್ದಾನೆ. ಇವ್ರ ಹ್ಯಾಂಡಿಕ್ಯಾಪ್, ಇವ್ರಿಗೇನಾದ್ರು ಆದ್ರೆ ಇವ್ರು ಯಾವ ಕಡೆನೂ ರೆಸ್ಪಾನ್ಸ್ ಮಾಡಕ್ ಆಗಲ್ಲ. ಅವ್ನ ಕೈ ಹಿಡ್ಕೊಳಕ್ ಇವ್ರ ಕೈಲಿ ಶಕ್ತಿ ಇಲ್ಲ. ಸ್ನೇಹಿತರೆ ದಯವಿಟ್ಟು ಯಾರಿಗೆಲ್ಲ ಇದ್ರ ಬಗ್ಗೆ ನಾಲೆಡ್ಜ್ ಇದೆ ನನಗ್ ಸಹಾಯ ಮಾಡಿ, ಇದ್ರ ಬಗ್ಗೆ ನಂಗೆ ಇನ್ಫಾರ್ಮೇಶನ್ ಕೊಡಿ ಅಂತ ನನ್ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ. ನಾವು ಚನ್ನಪಟ್ಟಣ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ರ ಬಗ್ಗೆ ಕಂಪ್ಲೇಂಟ್ ಆಗಿದೆ. ಅಂದ್ರೆ ಕಂಪ್ಲೇಂಟ್ ಅಂದ್ರೆ ಅವ್ರು ಬರೀ ಸ್ಟೇಟ್ಮೆಂಟ್ ತಗೊಂಡು ಹೋಗಿದ್ದಾರೆ ಅಷ್ಟೇನೆ. ಆದ್ರೆ ಇನ್ನೂ ಕೂಡ ಈ ಕುಡ್ಲನ್ನ ಅವರು ಮಾಜರ್ ಮಾಡಿಲ್ಲ, ಈ ಕುಡ್ಲನ್ನ ಅವರು ಹೊಸದ್ ತಗೊಂಡಿಲ್ಲ. ಆದ್ರೆ ನಾಳೆ ದಿನ ಕಂಪ್ಲೇಂಟ್ ಅಲ್ಲಿ ಅವರು ಉಲ್ಟಾ ಮಾಡ್ಬೋದು. ಯಾವ ರೀತಿ ಅಂದ್ರೆ ಅವ್ರ ಕೈಲಿ ಏನು ಆಯುಧನೇ ಇರ್ಲಿಲ್ಲ ಅಂತ ಅವರು ಏನಪ್ಪಾ FIR ಬೇಕಂದ್ರೆ ಮೆನ್ಷನ್ ಮಾಡ್ಬಿಡ್ಬೋದು. ಆ ಕಾರಣದಿಂದ ದಯವಿಟ್ಟು ಚನ್ನಪಟ್ಟಣ ಪೊಲೀಸ್ ಸ್ಟೇಷನ್ ಅವ್ರನ್ನ ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ ರೂರಲ್ ಪೊಲೀಸ್ ಸ್ಟೇಷನ್ ಅವ್ರಿಗೆ ದಯವಿಟ್ಟು ಅವ್ನು ಇಟ್ಕೊಂಡ್ ಬಂದಿದ್ದಂತ ಈ ಕುಡ್ಲನ್ನ ಮಾಜರ್ ಮಾಡಿ ಇನ್ನ ನಿಮ್ ಹೊಸದ್ ತಗೊಳ್ಳಿ. ದಯವಿಟ್ಟು ಕಾನೂನು ಪ್ರಕಾರ ಏನಿದೆ ಅದನ್ನ ನೀವು ಕಾನೂನು ಪ್ರಕಾರ ಏನಿದೆ ಅದನ್ನ ನೀವು ಮುಂದೆ ನಿಂತು ಮಾಡಿಸ್ಕೊಡಿ. ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿ. ಆಮೇಲೆ ಉಮೇಶ ಅಂತ ನಮ್ಮಿಬ್ರು ಬೆಳಗ್ಗೆ 11:30 ಆಗಿರ್ಬೋದು ಸುಮಾರು ಅವಾಗ ಕೊಲೆ ಮಾಡೋಕೆ ಈ ಮಷಿನ್ ಬಳಸ್ಕೊಂಡು ಬಂದಿದ್ದು ಅವನು. ದಯವಿಟ್ಟು ಈ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ. ಯಾಕಂದ್ರೆ ನಮ್ಗೆ ಯಾರು ಸಹಾಯ ಬರ್ತಾ ಇಲ್ಲ, ಯಾರು ಕೂಡ ನಮ್ಗೆ ಬೆಂಬಲ ನೀಡ್ತಾ ಇಲ್ಲ. ಅಂದ್ರೆ ನಮ್ಗೆ ಕಾನೂನು ಪ್ರಕಾರ ನಮ್ಗೆ ರಕ್ಷಣೆ ಬೇಕೇ ಬೇಕು ಸ್ನೇಹಿತರೆ. ನಂಗೆ ಬೇರೆ ಅವಕಾಶನೇ ಇಲ್ಲ. ನನ್ಗೆ ಇವ್ರ ಕೈಲೂ ಆಗಲ್ಲ. ನಾನು ಒಂದ್ ಹೆಂಗ್ಸು, ನನ್ಗೂ ಏಟಾಗಿದೆ. ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ನನ್ ತಂದೆ ತಾಯಿಗೆ ಫುಲ್ ವಯಸ್ಸಾಗಿದೆ. ಯಾರ ಕಡೆಯಿಂದನೂ ನಮ್ಗೆ ಏನು ಇಲ್ಲ. ದಯವಿಟ್ಟು ನೀವೇ ನಮ್ಗೆಲ್ಲ, ನೀವೇ ನನಗ್ ಸಪೋರ್ಟ್ ಮಾಡಿ, ಸಹಾಯ ಮಾಡಿ ದಯವಿಟ್ಟು. ಹಲೋ, ನಮಸ್ಕಾರ ಹೇಳಿ ಸರ್. ಏನಪ್ಪ ನಿಮ್ ಸಮಸ್ಯೆ ಏನಾಗಿದ್ಯಪ್ಪ ಅಲ್ಲಿ? ನೀವ್ ಎಲ್ಲಿಂದ ಕಾಲ್ ಮಾಡಿರೋದು ಸರ್? ಅದ ನಾನು ಮಾನವ ಹಕ್ಕುಗಳ ಸಂರಕ್ಷಣಾ ಸಂಘ ರಾಜ್ಯಾಧ್ಯಕ್ಷರು ಮಾತಾಡ್ತೀನಿ. ಹೌದಾ, ನಿಮ್ ಹೆಸರು ಸರ್? ಸುರೇಶ್ ಅಂತಪ್ಪ. ಹೌದಾ, ಕೊಟ್ಟೆ. ಹಲೋ, ಹೇಳಿ ಸರ್. ಏನಮ್ಮ ನಿನ್ನ ಹೆಸರು? ಸುಮಾ ಅಂತ ಸರ್. ಸುಮಾ ಅಂತ. ಏನಾಗಿದ್ಯಮ್ಮ? ವಾಟ್ಸಪ್ ಅಲ್ಲೆಲ್ಲ ಇದಾಗ್ತಿರೋದು ಏನಾಗಿದ್ಯಮ್ಮ? ಸರ್ ನನಗೆ ಮಚ್ಚಿಂದ ಹೊಡೆದಿದ್ದಾರೆ ಸರ್, ತೊಡೆ ಮೇಲೆ ಕತ್ರೆಸಕ್ ಬಂದ. ಯಾವ ಊರಮ್ಮ ನಿಮ್ದು? ಚನ್ನಪಟ್ಟಣದ ಹತ್ರ ಮೊಳೆದೊಡ್ಡಿ ಸರ್. ಚನ್ನಪಟ್ಟಣದ ಮುಳ್ಳೆದಡ್ಡಿ. ಅವ್ರೇನಾಗ್ಬೇಕಮ್ಮ? ಅವರು ನನ್ ಮೇಲೆ ಅಲ್ಲೇ ಮಾಡಿದವ್ರ? ಅಲ್ಲ, ಪಕ್ಕದಲ್ಲಿ ಇದ್ದಾರಲ್ಲ. ನನ್ನ ಸ್ನೇಹಿತ ಸರ್, ಚಿಕ್ಕ ವಯಸ್ಸಿಂದ ನಾವಿಬ್ರು ಸ್ನೇಹಿತ. ಏನ್ ಅವ್ರ ಹೆಸರು? ವೆಂಕಟಪ್ಪ ಅಂತ ಸರ್. ವೆಂಕಟಪ್ಪ. ನಿಮ್ಮ ಹೆಸರು? ಸುಮಾ ಅಂತ ಸರ್. ಸುಮಾ ಅಂತ. ಏನಾಗಿದ್ಯಮ್ಮ? ಏನ್ ತೊಂದ್ರೆ ಆಗಿದ್ಯಮ್ಮ? ಸರ್ ನನ್ ಮೇಲೆ ಅವರು ಉಮೇಶ್ ಅನ್ನೋರು ಅವಾಗಿಂದನು ನನ್ ಮದ್ವೆ ಆಗಿ 6 ತಿಂಗಳಿಗೆ ಕೋರ್ಟ್ ಅಲ್ಲಿ ಡಿವೋರ್ಸ್ ಕೇಸ್ ಹಾಕಿರ್ತೀನಿ. ಅವ್ರು ನನ್ ಮೇಲೆ ಕೊಲೆ ಮಾಡಕ್ ಟ್ರೈ ಮಾಡ್ತಾ ಇರ್ತಾರೆ. ಅವಾಗ 2021ರಿಂದನು. ಯಾರವರು? ಅವ್ರು ಉಮೇಶ್ ಅಂತ ನನ್ ಗಂಡ. ನಮ್ಮಿಬ್ರಿಗೂ ಮದ್ವೆ ಆಗಿರುತ್ತೆ 2021 ಕರೋನಾ ಟೈಮಲ್ಲಿ. ಆಮೇಲೆ ಅವ್ರಿಗೆ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ ಸರ್, ತುಂಬಾ ಡ್ರಿಂಕ್ಸ್ ಪಾರ್ಟಿ. ಯಾರು ನಿಮ್ಮ ಯಜಮಾನ್ರು? ಉಮೇಶ್. ಹೌದು. ಹಾಗಾಗಿ ಅವ್ರು ನನ್ಗೆ ಸರ್ಮನ್ಗೆಲ್ಲ ಹೊಡೆದು ರೋಡಲ್ಲೆಲ್ಲ ಓಡಿಸ್ಕೊಂಡು ಹೊಡೆದಿದ್ದಾರೆ. ಆ ಟೈಮಲ್ಲಿ ನಾನು ಕಂಪ್ಲೇಂಟ್ ಮಾಡಿ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದೀನಿ, ಡಿವೋರ್ಸ್ ಕೇಸು. ಅವಾಗಿಂದ ಅವರು ತುಂಬಾ ಸರಿ ಕೊಲೆ ಬೆದರಿಕೆ ಹಾಕಿದ್ದಾರೆ, ಕೊಲೆ ಅಟೆಂಪ್ಟ್ ಮಾಡಿದ್ದಾರೆ. ಒಂದು FIR ಕೂಡ ಯಾರು ಕೂಡ ಮಾಡ್ಸಿಲ್ಲ ನನಗೆ.
ನಾನು ಹೋಗಿದ್ದೀನಿ ಸರ್ ಸ್ಟೇಷನ್ ಹತ್ರ ಬೆಳಗ್ಗೆಯಿಂದ ಸಂಜೆವರೆಗೂ ನಾಯಿ ತರ ಕೂತಿದ್ದೀನಿ ರೂರಲ್ ಪೊಲೀಸ್ ಸ್ಟೇಷನ್ 2022ರಲ್ಲಿ ಕೂತಿದ್ದೀನಿ. ಯಾವ ಸ್ಟೇಷನ್? ಚನ್ನಪಟ್ಟಣ ರೂರಲ್ ಪೊಲೀಸ್ ಸ್ಟೇಷನ್ ಅಲ್ಲಿ 2022ರಲ್ಲಿ. 22ರಲ್ಲಿ? ಹೌದು ಸರ್. ಹ್ಮ್. ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಮಾರನೆಗೂ ಬಂದ್ ಕುತ್ಕೊಂಡಿದೀನಿ. ಅವಾಗ ಮಾತ್ರ ಕಂಪ್ಲೇಂಟ್ ತಗೊಂಡ್ರು, ಅಕ್ನಾಲೆಜ್ಮೆಂಟ್ ಮಾಡಿ ಕೊಟ್ರು, FIR ಮಾಡಿ ಅಂದ್ರು ಮಾಡಿಲ್ಲ. ಅದಾದ್ಮೇಲೆ ಮತ್ತೆ ನಮ್ಮ ಅಪ್ಪ ನಮ್ಮಮ್ಮಗೆ ವಯಸ್ಸಾಗಿದೆ ಸರ್, ಒಬ್ರಿಗೆ 70 ವರ್ಷ, ನಮ್ ತಾಯಿಗೆ ನಮ್ ತಂದೆಗೆ 80 ವರ್ಷ. ಈ ತರ ಇರ್ಬೇಕಾದ್ರೆ ನಾನು ಇವ್ನ್ ತುಂಬಾ ಕೊಲೆ ಮಾಡಕ್ಕೆಲ್ಲ ಟ್ರೈ ಮಾಡ್ದ. ಒಂದೇ ಊರು ಸರ್, ಅವನು ನಮ್ಮೂರೇ. ಹಾಗಾಗಿ ನಾನ್ ಬೆಂಗ್ಳೂರ್ಗ್ ಹೊಂಟೋಗ್ಬಿಟ್ಟೆ, ಅಲ್ಲಿ ಕೆಲಸ ಮಾಡ್ಕೊಂಡಿರೋಣ, ಇಲ್ಲಿದ್ರೆ ಬದುಕಕ್ ಬಿಡಲ್ಲ ಅಂತ. ಒಂದ್ FIR ಮಾಡ್ಸಕ್ ಆಗ್ಲಿಲ್ಲ. ಮತ್ತೆ ಅವ್ನು ಅದೇ ತರ ಮಾಡಿದ್ರೆ ನಾನು ಏನ್ ಮಾಡ್ಬೇಕು ಹೇಳಿ. ಹಾಗಾಗಿ ಬೆಂಗ್ಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಆ ಟೈಮಲ್ಲಿ ನಮ್ಮ ತಾಯಿ ತಂದೆಯೂ ಕೂಡ ಬೆದರಿಕೆ ಹಾಕಿದ್ದಾನೆ, ಬಂದ್ ಕೊಲೆ ಮಾಡ್ತೀನಿ ಅಂತ ಮನೆ ಒಳಗಡೆ ಹೋಗಿ. ಅವಾಗೂ ಕೂಡ ರಾಮನಗರ ಮಹಿಳಾ ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡಿದೀನಿ, ಅವಾಗೂ ಕೂಡ FIR ಆಗ್ಸಿಲ್ಲ. ಅದಾದ್ಮೇಲೆ ಈಗ ಬೆಂಗಳೂರಲ್ಲಿ ರೀಸೆಂಟ್ ಆಗಿ 2024ರಲ್ಲೂ ಕೂಡ ಅವ್ನು ನನಗೆ ಕೊಲೆ ಬೆದರಿಕೆ ಹಾಕಿದ್ದಾನೆ, ಇನ್ಸ್ಟಾಗ್ರಾಮ್ ಮೆಸೇಜ್ ಮೂಲಕ, ವಾಟ್ಸ್ಆಪ್ ಮೂಲಕ. ಅವಾಗೂ ಕೂಡ ನಾನು ಕಂಪ್ಲೇಂಟ್ ಮಾಡಕ್ ಹೋದೆ, ಚನ್ನಪಟ್ಟಣಕ್ಕೆ ಹೋಗ್ಬೇಕು ನೀವು ಅಂದ್ರು. ನಾನು ಬಂದ್ರೆ ಇಲ್ಲಿ ಕೊಲೆ ಮಾಡ್ತಾನಂತ ಭಯ, ನಾನು ಬಂದಿಲ್ಲ ಅವಾಗ. ಅವ್ರ ಕಂಪ್ಲೇಂಟ್ ತಗೊಂಡಿಲ್ಲ ಕೊನೆಗೆ. ಮತ್ತೆ ರೂರಲ್ ಅಲ್ಲಿ ಇನ್ನೂ ಒಂದ್ ಕೊಟ್ಟಿದ್ದೀನಿ, ಯಾವ್ದೇ FIR ಆಗಿಲ್ಲ. ಸೊ ಇವಾಗ ನಾವು ಈ ತರ ಮಾಡ್ದ, ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವ್ ಎಲ್ಲೋ ನಡ್ಕೊಂಡ್ ಹೋಗಿದ್ವಿ. ಆ ಟೈಮಲ್ಲಿ ಯಾರು ಇಲ್ಲೇ ಟೈಮಲ್ಲಿ ಬಂದ, ಅಷ್ಟೊತ್ತಿಗೆ ಜನ ಬಂದ್ರು ಸರ್. ನನ್ನ ಅದೃಷ್ಟ. ಓಡೋಗಿರೋ ಟೈಮ್ ಸ್ಪೇಸ್ ಇತ್ತಲ್ಲ, ಅಷ್ಟೊತ್ತು ಕಿರ್ಚ್ಕೊಂಡು. ಇವತ್ತು ಸರ್ 11 ಚನ್ನಪಟ್ಟಣದ ಹತ್ರ ನೀಲ್ಸಂದ್ರ ಅಂತ ಸರ್. ಅಲ್ಲಿ ಬಂದಿದ್ರಾ? ಅಲ್ಲಿಗೆ ಬಂದ ಸರ್ ಡೈರೆಕ್ಟ್. ಹೌದು ಸರ್. ಅಲ್ಲಿ ಬಂದ ತಕ್ಷಣ ಡೈರೆಕ್ಟ್ ಆಟೋ ಸೀಟ್ ಕೆಳಗಡೆ ಮತ್ತೆ ಇಟ್ಕೊಂಡ್ ಬಂದ್ಬಿಟ್ಟ ಕೊಲೆ ಮಾಡ್ಲಿಕ್ಕೆ. ತುಂಬಾ ಒಂದ್ 500 ಮೀಟರ್ ಗಂಟ ಓಡೋದೆ, ಅಲ್ಲಿ ಒಬ್ರು ಬಂದ್ರು. ಅವ್ರನ್ನ ಬಂದ್ ಹಿಡ್ಕೊಂಡ್ರು, ಕತ್ತು ಬೀಸ್ತಾ ಅಲ್ವಾ, ಅವ್ರನ್ನ ಹಿಡ್ಕೊಂಡ್ರು. ಆ ಮಚ್ಚಿ ಇಟ್ಟು ಕತ್ತು ಬೀಳ್ಬೇಕಾಗಿರೋದು ಕೆಳಗಡೆ ಬಿದ್ದೋಗ್ಬಿಟ್ಟೆ, ತೊಡೆಗ್ ಬೀಳ್ತು. ಹಾಗಾಗಿ ಉಳ್ಕೊಂಡೆ ಸರ್. ಹೌದು ಸರ್. ಆಮೇಲೆ ಅದಾದ್ಮೇಲೆ 112 ಇತ್ತು, 112 ಮಾಡಿದೆ ಸರ್. ಬಂದ್ರು 108 ಮಾಡಿದೆ, ಆಂಬುಲೆನ್ಸ್ ಬಂತು. ಇವಾಗ ಗವರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀನಿ ಚನ್ನಪಟ್ಟಣದಲ್ಲಿ ಸರ್. ಹಾ ಸರ್. ಇವಾಗ ನಿಮ್ಗೆ ಏನಾಗ್ಬೇಕಮ್ಮ? ಸರ್ ಇವಾಗ ಏನಂತ ಅಂದ್ರೆ, ಇವಾಗ ಒಂದು ಮಾಜರ್ ಮಾಡ್ಸಲ್ಲ ಸರ್, ಅವ್ರು ಕೂಡ್ಲು ಕಟ್ ಮಾಡಕ್ ಬಂದಿದ್ರಲ್ಲ, ಅದ್ ನಮ್ಮ ಹತ್ರನೇ ಇದೆ. ಅದನ್ನ ತಗೊಂಡೋಗಿ ಅಂತ ಪೊಲೀಸವ್ರಿಗೆ ಹೇಳಿದೀವಿ, ಇನ್ನೂ ತಗೊಂಡೋಗಿಲ್ಲ. ಯಾಕೆ ತಗೊಂಡೋಗುತ್ತಲ್ಲ? ಹೇಳಿದ್ವಿ ಸರ್, ಏನೋ ಗೊತ್ತಿಲ್ಲ, ಅವ್ರು ಯಾವ ರೀತಿ ರೆಸ್ಪಾನ್ಸ್ ಮಾಡಿಲ್ಲ. ಯಾರು ಬಂದಿರೋ ನಿಮ್ಮನ್ನ ಇದ್ ಮಾಡೋದಕ್ಕೆ? ಹಾಸ್ಪಿಟಲ್ ಬಂದಿರೋ ನಿಮ್ಮ ಹತ್ರಕ್ಕೆ? ಹಾ ಸರ್, ಮನೋಹರ್ ಸರ್, ನಮ್ಮ ಇವರೆಲ್ಲ ಬಂದಿದ್ರು ಸರ್. ಸ್ಟೇಷನ್ ಅಲ್ಲಿ 1 ಸ್ಟಾರ್ ಇರುತ್ತಲ್ಲ, ಪೊಲೀಸವರೆಲ್ಲ ಬಂದಿದ್ರು. ಯಾವ ಹಾಸ್ಪಿಟಲ್ ಇದ್ದೀರಾ ಇವಾಗ? ಚನ್ನಪಟ್ಟಣ ಗವರ್ಮೆಂಟ್ ಹಾಸ್ಪಿಟಲ್ ಸರ್. ಗವರ್ಮೆಂಟ್ ಹಾಸ್ಪಿಟಲ್ ಹೆಸರೇನು? ಚನ್ನಪಟ್ಟಣ ಸರ್ಕಾರಿ ಆಸ್ಪತ್ರೆ. ಸರ್ಕಾರಿ ಹಾಸ್ಪಿಟಲ್. ಹೌದು. ಸ್ಟೇಷನ್ ಅಲ್ಲೇ ಪಕ್ಕದಲ್ಲೇ ಇದೆಯಲ್ಲ? ಹಾ ಸರ್, ಒಂದ್ ಸ್ವಲ್ಪ ದೂರ ಇದೆ. ರೂರಲ್ ಪೊಲೀಸ್ ಸ್ಟೇಷನ್ ನಮ್ದು ಸರ್. ಇನ್ಸ್ಪೆಕ್ಟರ್ ಬಂದಿರ್ಲಿಲ್ವಾ? ಇನ್ಸ್ಪೆಕ್ಟರ್ ಬಂದಿದ್ರು ಸರ್ ಇಲ್ಲಿ. ಬಂದಿದ್ರು ಸರ್. ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಒಂದು ತಗೊಂಡ್ ಹೋಗಿದ್ದಾರೆ. FIR ಏನಾಗ್ತೋ ಏನೋ ಅದ್ರ ಬಗ್ಗೆ ಇನ್ನೂ ಏನು ಹೇಳಿಲ್ಲ. ಈಗ ಮಾಜರ್ ಮಾಡಿದ ತಗೊಂಡ್ ಹೋಗಿಲ್ಲ. ವೆಂಕಟಪ್ಪ ಅವ್ರಿಗೆ ಕತ್ತ ಇಸ್ಕಿ ಕೈನ ಹಿಡ್ಕೊಂಡ್ ಜಾಡ್ಸಿದಾರೆ. ನೀನ್ ಎಲ್ಲೂ ಬಿಡಲ್ಲ, 4 ದಿನದಲ್ಲಿ ನೀನ್ ಕೊಲೆ ಮಾಡ್ತೀನಿ ಅಂತ ಹೇಳಿದಾನೆ. ವಿಡಿಯೋ ಮಾಡ್ತಾ ಇರೋದ್ ಗೊತ್ತಿದ್ರು ಕೂಡ ನೀನ್ ನನ್ನ ಹತ್ರ ಏನು ಇಸ್ಕೊಳಕ್ ಆಗಲ್ಲ ಅಂತ ಅಷ್ಟೆಲ್ಲ ಮಾಡಿದಾನೆ ಸರ್. ಅವ್ನಿಗೆ ತುಂಬಾನೇ ಇನ್ಫ್ಲೂಯೆನ್ಸ್ ಸರ್ ಅವನಿಗೆ. ಏನಕ್ಕೆ ಆತರ ಮಾಡ್ತಿರೋದು? ನಮ್ಗೆ ಯಾರು ಇಲ್ಲ ಸರ್ ಕೇಳಕ್ಕೆ. ಇದೇ ನಿಜವಾಗ್ಲೂ ನಾವ್ ಸೋಶಿಯಲ್ ಮೀಡಿಯಾ ಮುಂದೆ ಯಾಕೆ ಬರ್ಬೇಕು ಹೇಳಿ. ನಮ್ಗೆ ಯಾರು ಇಲ್ಲೇ ಇರಕ್ಕಲ್ವ ನಾವ್ ಬಂದಿರೋದು. ಆತ ಇವಾಗ ಎಲ್ಲೋಗಿದ್ದಾನೆ? ಯಾರು ಹೇಳಿ? ಅವನು ನಿಮ್ಮ ಯಜಮಾನ ಎಲ್ಲೋಗಿದ್ದಾನೆ ಇವಾಗ? ಗೊತ್ತಿಲ್ಲ ಸರ್, ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದಾರೆ. ಪೊಲೀಸರೆಲ್ಲ ಹುಡುಕ್ತಾ ಇದಾರೆ. ಗೊತ್ತಿಲ್ಲ ಸರ್ ಎಲ್ಲಿದ್ದಾನೆ ಅಂತ. ಗೊತ್ತಿಲ್ಲ? ಇಲ್ಲ ಸರ್. ಇವಾಗ ನಾನು ಪೊಲೀಸರು ಫೋನ್ ಮಾಡ್ತಿದ್ದು. ಹಾ ಸರ್. ಇಲ್ಲ ಸರ್, ಪೊಲೀಸರು ಮಾಡ್ತಿದ್ದಾರೆ. ಅವ್ರಿಗೆ ಹೇಳಿ ಅದು ಮಾನ್ಯ ಮಾಡ್ಸಕ್ ಹೇಳಿ ಸರ್ ದಯವಿಟ್ಟು. ಆಮೇಲೆ ವೆಂಕಟಪ್ಪ ಅವ್ರನ್ನ ಅಡ್ಮಿಷನ್ ಮಾಡ್ಕೊಂಡಿಲ್ಲ. ನಾವು ವೆಂಕಟಪ್ಪ ಅವ್ರ ಕಡೆಯಿಂದ ಕಂಪ್ಲೇಂಟ್ ತಗೊಂಡಿಲ್ಲ ಸರ್. ಅವ್ರು ವಿಕಲಚೇತನರು ಸರ್. ಅವ್ರು ಭಯ ಪಡ್ತಾ ಇದಾರೆ. ರೋಡ್ ಅಲ್ಲಿ ಹೆಂಗ್ ಹೋಗ್ಲಿ, ನಾನು ಕೊಲೆ ಮಾಡ್ತೀನಿ ಅಂತ ಹೇಳಿದಾನೆ ಅಂತ. ಇಡೀ ಪಬ್ಲಿಕ್ ಪ್ಲೇಸ್ ಅಲ್ಲಿ ಹೆಂಗ್ ಹೊಡೆದಿದ್ದಾನೆ ಅಂದ್ರೆ ಸಿಂಗಲ್ ಸಿಕ್ತಿ ಬಿಡ್ತಾನ ಸರ್ ಅವನು? ಬಿಡಲ್ಲ ಸರ್, ಅವನು ಹುಚ್ಚ ಸರ್ ಅವನು. ಜಡ್ಜ್ ಕೂಡ ಅವ್ರಿಗೆ ಅಡ್ವೈಸ್ ಮಾಡಿದಾರೆ, ನೀನ್ ಈ ತರ ಮಾಡಿದ್ರೆ ಜೈಲ್ ಊಟ ತಿಂತೀಯಾ ಅಂತ. ಅವ್ನಿಗೆ ಇನ್ಫ್ಲೂಯೆನ್ಸ್ ಇರೋದ್ರಿಂದ ಏನು ಮಾಡ್ಕೊಳಕ್ ಆಗ್ತಿಲ್ಲ ಸರ್ ನನ್ ಕೈಲಿ. ಹಾ ಸರ್, ಇದು ತುಂಬಾ ದೊಡ್ಡ ಪ್ರೊಸೀಜರ್ ಸರ್. ಅವಾಗಿಂದ ನಂಗೆ ಟಾರ್ಚರ್ ಮಾಡ್ತಾನೆ ಇದ್ದಾನೆ, ನನ್ ಕೈಲಿ ಆಗ್ತಾ ಇಲ್ಲ. ಅವ್ನಿಗೆ ಯಾವ ರೀತಿ ಏನು ಮಾಡಕ್ ಆಗ್ತಾ ಇಲ್ಲ. ಹಾ ಸರ್. ಇವಾಗ ಅವ್ನ ಏನ್ ಕೆಲಸ ಮಾಡ್ತಾನೆ? ಅವ್ನ ಆಟೋ ಓಡಿಸ್ತಾನೆ ಸರ್. ಇವಾಗ ಫಸ್ಟ್ ಏನು ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ, ನಾನೇ ಕೆಲ್ಸಕ್ಕೆ ಹೋಗಿ ಸಾಕ್ತಾ ಇದ್ದೆ ಅವ್ನ. ದಿನ ಸಾಕ್ತಾ ಇದ್ದ? ಹಾ ಸರ್, ಅವ್ನ್ ಮದ್ವೆ ಆದ್ಮೇಲೆ ಒಂದಿನಾನು ಕೆಲ್ಸಕ್ಕೆ ಹೋಗಿಲ್ಲ ಸರ್ ಅವ್ನ. ಇವಾಗ ನಮ್ ಕಡೆದ್ ಏನಾಗ್ಬೇಕಮ್ಮ? ನಮ್ಗೆ ಸರ್ ಇವ್ನ್ ವೆಂಕಟಪ್ಪ ಅವ್ರ ಕಡೆ ಒಂದ್ ಕಂಪ್ಲೇಂಟ್ ತಗೋಬೇಕು ಸರ್. ಅವ್ರು ಅಂಗವಿಕಲರು ಸರ್. ಇವ್ನಿಗೆ ಈ ತರ ಎಲ್ಲಾದ್ರೂ ಕತ್ತಿಸ್ಕಿದಾರೆ. 5 ಸೆಕೆಂಡ್ ಸರ್ ಜೀವನೇ ಹೊಂಟೋಗ್ತೈತಿ ಇವ್ನಿಗೆ. ಒಂದ್ ಕೈಲಿ ಕೈ ಬಿಡಿಸ್ಕೊಳಕ ಆಗಲ್ಲ ಅವ್ನ ಕೈಲಿ ಸರ್. ಅವ್ನ್ ನೋಡಿರ್ತೀರಲ್ವಾ ನೀವ್ ವೆಂಕಟಪ್ಪ ಅವ್ರನ್ನ? ಹಲೋ.
ಸರ್ ನಮ್ಮ ಸುರೇಶ್ ಅಂತ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಹೇಳಿ ಸರ್. ರಾಜ್ಯಾಧ್ಯಕ್ಷರು ಮಾತಾಡ್ತೀನಿ ಹೇಳಿ ಸರ್. ನೋಡಿ ಅಲ್ಲಿ ಇದ್ರಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಸರ್. ವೆಂಕಟಪ್ಪ ಅಂತ ಅಂದ್ಬಿಟ್ಟು ಅಂಗವಿಕಲ ಮತ್ತೆ ಒಂದು ಲೇಡಿ ಒಬ್ರು ಇದಾರೆ. ಹೌದು ಸರ್. ಪಾಪ ಅವ್ರು ಭಯ ಆಗ್ತಿದೆ ಅಂತ ವಾಟ್ಸ್ಆಪ್ ಅಲ್ಲೆಲ್ಲ ಪಾಪ ಫೇಸ್ಬುಕ್ ಅಲ್ಲೆಲ್ಲ ಬಿಟ್ಟಿದ್ದಾರೆ. ನೋಡಿದೆ ಸರ್, ಗೊತ್ತಾಯ್ತು. ನೋಡಿ ಸ್ಟೇಟ್ಮೆಂಟ್ ಮಾಡ್ಕೊಂಡ್ಬಂದು FIR ಮಾಡಿದೀವಿ ಸರ್. ಅದೊಂದು ನಂಬರ್ ಸ್ವಿಚ್ ಆಫ್ ಆಗಿದೆ. ಮಾಡ್ತೀವಿ ಸರ್. ನೋಡಿ ಅವ್ರ ಹತ್ರ ಆಯುಧ ಇದೆ, ಆಯುಧ ಇಸ್ಕೊಂಡ್ಬಿಟ್ಟಿದ್ದಾರೆ ಅದನ್ನ. ಸ್ಪಾಟಲ್ಲೇ ಮಾಡ್ಬೇಕಿತ್ತು, ಸ್ಪಾಟ್ ಕರ್ಕೊಂಡು ಹೋಗಿ ಮಾಡ್ಬೇಕಿತ್ತು. ನಮ್ದು ಒಂದು ಹ್ಯಾಂಗಿಂಗ್ ಆಗಿದೆ, ವಿಡಿಯೋ ಬಿಸಿ ಇದೆ. ಸ್ಪಾಟಿಗೆ ಕರ್ಕೊಂಡು ಹೋಗಿ ಬೆಳಿಗ್ಗೆ ಮಾಡ್ಕೊಡ್ತೀವಿ. ಅಲ್ಲ ಆಯುಧ ಇದೆ ಅವ್ರ ಹತ್ರ. ಗೊತ್ತಾಯ್ತು, ತೋರಿಸಿದ್ರು. ಅದೊಂದು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನ. ಬೆಳಿಗ್ಗೆ ಮಾಡ್ಕೊಡ್ತೀವಿ, ಮಾಡ್ಬೇಕು. ಅಲ್ಲ ಬೆಳಿಗ್ಗೆ ಅಂದ್ರೆ ಅವ್ರ ಹತ್ರ ಹಾಸ್ಪಿಟಲ್ ಇದೆ. ಅದು ಆಕ್ಚುಲಿ ಅಲ್ಲಿರೋದು ತಪ್ಪು. ಯಾಕೆ ಅಂತಂದ್ರೆ ಯಾರಾದ್ರೂ ಬಂದು ಸುಮ್ಮನೆ ಅದು ಹೆಚ್ಚು ಕಮ್ಮಿ ಮಾಡಿದ್ರೆ ಪ್ರಾಬ್ಲಮ್ ಆದ್ರೆ ಕಷ್ಟ ಆಗ್ಬಿಡುತ್ತೆ. ಅದೊಂದು ರಿಸೀವ್ ಮಾಡ್ಕೊಬಿಡಿ ಇದನ್ನ. ಇಲ್ಲಿ ಮಾಡಂಗಿಲ್ಲ, ಸ್ಪಾಟ್ ಎಲ್ಲ ಮಾಡ್ಬೇಕು ಸರ್. ಅಲ್ಲ ಅವ್ರ ಹತ್ರ ಇದೆಯಲ್ಲ ನಿಮ್ಮ ಹ್ಯಾಂಡ್ ಅವ್ರು ತಗೊಂಡ್ಬಿಟ್ರೆ ವಿಡಿಯೋದಲ್ಲಿ ಮಾಡ್ಕೊಳ್ತಾರೆ. ನಮ್ ಕ್ಲಾಸ್ ನಾರ್ಮಲ್ ತಗೊಂಡು ಬೆಳಿಗ್ಗೆ ಮಾಡ್ಕೊಳ್ಳಿ ಅಂತಾರ. ಅದು ನಿಮ್ಮ ಹ್ಯಾಂಡ್ ಅವ್ರು ತಗೊಂಡ್ಬಿಡಿ ಅದನ್ನ. ಅದೇ ಗೊತ್ತಾಯ್ತು, ಬಟ್ ಅದು ಮಾಜರ್ ಮಾಡಿ ತಗೋಬೇಕು, ಸುಮ್ಮನೆ ತಗೊಳಕ್ ಬರಲ್ಲ. ಬಾಜಾರ್ ಗೊತ್ತು, ಅವ್ರ ಹಾಸ್ಪಿಟಲ್ ಇದ್ದಾರೆ. ಯಾರಾದ್ರೂ ಬೇರೆ ಯಾರಾದ್ರೂ ಬಂದು ಅವ್ರಿಗೆ ಏನೋ ತಿರ್ಗಾ ಅದ್ರಲ್ಲೇ ಹೊಡೆದಿ ಇಲ್ಲ ಅವ್ರು ಏನಾದ್ರು ಮಾಡ್ಕೊಂಡಾಗ ಅದೇನಾಗುತ್ತೆ, ತಪ್ಪಾಗ್ಬಿಡುತ್ತೆ ಅಂತ ಅಷ್ಟೇ. ಸರಿ ಸರಿ, ಆಯ್ತು ಪ್ಲೀಸ್ ಸರ್, ಕರೆಕ್ಟ್ ಸರ್. ಅದನ್ನ ಕಲೆಕ್ಟ್ ಮಾಡ್ಕೊಂಬಿಡಿ ಪ್ಲೀಸ್. ಹಲೋ ಹಲೋ. ಇವಾಗ ಬರ್ತಾರಪ್ಪ, ಅದನ್ನ ಅವ್ರು ಕೊಟ್ಬಿಡಿ ಅವ್ರಿಗೆ. ಓಕೆ ಸರ್. ಅವ್ರು ಬಂದು ಬೆಳಿಗ್ಗೆ ಒಂದು ಮಜಾರ್ ಮಾಡಿ ತಗೊಳ್ತಾರಂತೆ. ಅರ್ಥ ಆಯ್ತಾ ಸರ್? ನನ್ನ ಕಡೆಯಿಂದ ಕಂಪ್ಲೇಂಟ್ ತಗೊಳಕ್ ಹೇಳಿ ಸರ್. ನನ್ನ ಅಡ್ಮಿಟ್ ಮಾಡ್ಕೊಂಡಿಲ್ಲ ಸರ್. ಅಡ್ಮಿಟ್ ಮಾಡ್ಕೊಂಡಿಲ್ವಾ? ಇಲ್ಲ ಸರ್, ನಾನು ಅಡ್ಮಿಟೇ ಮಾಡ್ಕೊಂಡಿಲ್ಲ ಸರ್. ಉಸಿರಾಡಕ್ಕೆ ಇದ್ದಂಗ ಆಗುತ್ತೆ. ಯಾರು ಇಲ್ಲಿ ಡಾಕ್ಟ್ರು ಎಲ್ಲ ಇದಿದೆ ಅನ್ಕೊಂಡು ಏನಪ್ಪ ಚೆಕ್ ಮಾಡಿದ್ರು ಬಿ ಪಿ ಜಾಸ್ತಿ ಇದೆ ಅಂತ ಬಂತು. ಅವ್ರು ಕತ್ತಿಡ್ಕೊಂಡು ಎತ್ತಿರೋಕೆ ಕತ್ತಿಂದ ಇದು ಎದೆಲ್ಲ ನೋಯ್ತಾ ಇದೆ. ಅವ್ರ ಒಂದು ECG ಮಾಡ್ಬಿಟ್ಟು ನಾರ್ಮಲ್ ಇದೆಯಲ್ಲ ಬಿಡು ನೀನೇ ಅಡ್ಮಿಟ್ ಆಗ್ತಿ ಅಂತ ಇದನ್ನೇ ಮಾಡ್ಬಿಟ್ರು ಸರ್. ಕೊಡಿ, ಯಾರಿದ್ದಾರೆ ಅಲ್ಲಿ? ಅವ್ರು ಎಷ್ಟು ಸರ್ ಈಗಾಗ್ಲೇ 2 ಸಲ ಇದಾಗಿದೆ ಸರ್. 3-4 ಸಲ ಹೋಗಾಕ ಮಾತಾಡಾಯ್ತು ಸರ್. ಕೊಡಿ ಫೋನ್ ಕೊಡಿ ಅವ್ರಿಗೆ. ಅವ್ರು ಯಾರು ಇದಾರೆ ಕೊಡಿ ಅವ್ರಿಗೆ. ಆಮೇಲೆ ಯಾರಿದ್ದಾರೆ ಕೊಡಿ, ಇಲ್ಲಿ ಡಾಕ್ಟರ್ ಯಾರಿದ್ದಾರೆ ಕೊಡಿ. ಕೊಟ್ಟೆ ಸರ್. ಹಲೋ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ. ನಾನು ಮಾನವ ಹಕ್ಕುಗಳ ಸಂರಕ್ಷಣಾ ರಾಜ್ಯಾಧ್ಯಕ್ಷರು ಮಾತಾಡ್ತೀನಿ. ಅವ್ರದ್ದು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಬರ್ತಿದೆ. ಅವ್ರದ್ದು ಏನ್ ಪ್ರಾಬ್ಲಮ್ ಆಗಿದೆ ಅಡ್ಮಿಟ್ ಮಾಡ್ಕೊಳ್ಳಿ ಮೇಡಮ್ ಅವ್ರನ್ನ. ಸರ್ ಅಡ್ಮಿಟ್ ಆದ್ರೂ ಅವ್ರ ಪೋಲಿಯೋ ಇದೆಯಲ್ಲ, ಅವ್ರದೆಲ್ಲ ಚೆಕಪ್ ಮಾಡಿದ್ವಿ, ಎಲ್ಲ ನಾರ್ಮಲ್ ಇದೆ. BP ಜಾಸ್ತಿ ಬರ್ತಿದೆ, ಇವಿ ಗಾಬರಿಯಿಂದ ಇರ್ಬೋದು. ಇವಾಗ ಅಡ್ಮಿಷನ್ ಮಾಡಿದ್ರು ಏನು ಟ್ರೀಟ್ಮೆಂಟ್ ಇರಲ್ಲ ಸರ್. ಜೊತೆಗೆ ಅವ್ರದ್ದು ಅಟೆಂಡರ್ ಯಾರು ಇಲ್ಲ ಜೊತೆನಲ್ಲಿ. ಅವ್ರು ಯಾರೋ ಅಲ್ಲ ಅಟೆಂಡರ್ ಜೊತೆ ಯಾರೋ ಇನ್ನೊಂದು ಲೇಡಿ ಇದೆಯಲ್ಲ, ಫ್ರೆಂಡ್ ಅಂತಾರೆ. ಅವ್ರ ಜವಾಬ್ದಾರಿ ತಗೊಳ್ತೀರಾ ಅಂದ್ರೆ ಅವ್ರೇನು ಮಾತಾಡ್ಲಿಲ್ಲ. ಅಲ್ಲ ಜವಾಬ್ದಾರಿ ತಗೊಳ್ಳೋದಿಲ್ಲ ಮೇಡಮ್. ಇವಾಗ ಒಂದು ಶೆಲ್ಫ್ ಒಂದು ತಗೊಂಡು ನೋಡಿ, ಅವ್ರಿಗೆ ಏನೋ ಹರಾಸ್ಮೆಂಟ್ ಆಗಿದೆ ಮತ್ತೆ ಮಚ್ಚು ಸಮೇತ ಬಂದಿದ್ದಾರೆ ಅವರು. ಅದೆಲ್ಲ ಸರ್ ಬೆಳಗ್ಗೆ ಬೇರೆ ಇದ್ರು, ಅವ್ರು ನೋಡಿದರೆ. ಇವಾಗ ಅವರು ಏನು ಉಸಿರಾಡಕ್ ಆಗ್ತಿಲ್ಲ ಅಂತ ಬಂದ್ರು. ಹೌದು. ಮಾಡಿದಾಗ BP ಜಾಸ್ತಿ ಇತ್ತು. ಟ್ರೀಟ್ಮೆಂಟ್ ಕೊಟ್ಟಿದೀವಿ. ಉಸಿರಾಡಕ್ ಕಷ್ಟ ಅಂದಿದ್ದಕ್ಕೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದೀವಿ. ಆಗ್ಬೇಕು ಸರ್. ಅವ್ರಿಗೆ ಅಡ್ಮಿಷನ್ ಮಾಡಿದ್ರು ಇಲ್ಲೇನು ಟ್ರೀಟ್ಮೆಂಟ್ ಏನಿರಲ್ಲ ಸರ್. ಬೆಳಗ್ಗೆ ಬಂದು 9:30ಗೆ ಫಿಸಿಷಿಯನ್ ಡಾಕ್ಟರ್ ಅವಾಗ ಏನಾದ್ರು BP ಜಾಸ್ತಿ ಇದ್ರೆ ನೋಡ್ತಾರೆ ಅಷ್ಟೇ. ಅಲ್ಲಲ್ಲ ನೀವು ಅವ್ರಿಗೆ ಏನಂತಂದ್ರೆ ಫಸ್ಟ್ ಏಡ್ ಮಾಡಿ. ಆಯ್ತು ಸರ್, ಅದೆಲ್ಲ ಆಗಿದೆ. ಅಲ್ಲ ಆಗಿದೆ, ನೀವು ಅಡ್ಮಿಟ್ ಮಾಡ್ಕೊಳ್ಳಿ. ಅಡ್ಮಿಟ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಇಂಟಿಮೇಷನ್ ಕೊಡಿ. ಅದು ಆಗಿದೆ ಸರ್, ಬೆಳಗ್ಗೆನೇ ಆಗಿದೆ. ಬೆಳಗ್ಗೆನೇ ಆಗಿದೆ ನೋಡಿ. ಅವ್ರ ಮುಚ್ಚೆಲ್ಲ ಅಲ್ಲೇ ಇದೆ, ಅವ್ರದ್ದು ಆಯುಧ ಎಲ್ಲ ಜೊತೆಲ್ಲೇ ಇದೆ ಸರ್. ಅದು ನಮ್ಮ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಅಷ್ಟೇ ಅಲ್ವಾ ಸರ್? ಬೆಳಗ್ಗೆನೇ ಆಗಿದೆ ಸರ್. ಇನ್ನೊಬ್ರು ಇದ್ರು. ಅಲ್ಲಲ್ಲ ಇನ್ನೊಬ್ರು ಇದ್ರು, ಅಡ್ಮಿಟೇ ಮಾಡ್ಕೊಂಡಿದ್ದ ಅಂತ ತಿಳಿದಿರಲ್ಲ ಅವ್ರಲ್ಲಿ. ನಮ್ ಕಡೆಯಿಂದ ಯಾವ್ದೇ ಇಂಟಿಮೇಷನ್ ಹೋಗಿಲ್ಲ ಸರ್. ವೆಂಕಟಪ್ಪ ಅಂತ ನಮ್ ಕಡೆಯಿಂದ ಸುಮಾರು ಮಾತ್ರ ಹೋಗಿದೆ. ಅಲ್ಲ ಅಡ್ಮಿಟ್ ಮಾಡ್ಕೊಳ್ಳಿ ಮೇಡಮ್. ಗೌರ್ಮೆಂಟ್ ಹಾಸ್ಪಿಟಲ್ ಏನಕ್ಕಿರೋದು ಸರ್? ಅದು ಬೆಳಗ್ಗೆನೇ ಆಗಿದೆ ಅಲ್ಲ, ಎಲ್ಲ MLC ಎಲ್ಲ. MLC ಅಂದ್ರೆ ಅವ್ರಿಗೇನು ಉಸಿರಾಡ ತೊಂದ್ರೆ ಅಂತ ಪಾಪ ಇದ್ ಮಾಡ್ತಿದಾರಲ್ಲ ಅವರು. ಇದೀನಲ್ಲ ಸರ್, ಮಾಡ್ಸಿದೀನಿ, ಟ್ರೀಟ್ಮೆಂಟ್ ಕೊಡ್ಸಿದೀನಿ. ಅಲ್ಲ ನಾನು ಹೇಳ್ತಾ ಇರೋದು, ನೀವು ಅಡ್ಮಿಟ್ ಮಾಡ್ಕೊಳ್ಳಿ ಅವ್ರನ್ನ. ಅಡ್ಮಿಟ್ ಮಾಡ್ಕೊಂಡಿದ್ದೀರಾ? ಹಲೋ. ಇಲ್ಲ ಸರ್, ಅಡ್ಮಿಷನ್ದು ಅವಶ್ಯಕತೆ ಇಲ್ಲ ಮೇಡಮ್. ಅವಶ್ಯಕತೆ ಇಲ್ಲ ಅಂದ್ರೆ ಆ ಹುಡ್ಗಿಗೂನು ಆ ಹೆಣ್ಮಗುನು ಏಟಾಗಿದೆ. ಅರ್ಥ ಆಯ್ತಾ? ಹೆಣ್ಮಗು ಏಟಾಗಿದೆ ನೋಡಿ. ಅದು ನಾವು ಫೇಸ್ಬುಕ್ ಅಲ್ಲಿ ನೋಡಿ ನಾವು ಇದ್ ಮಾಡ್ತಾ ಇರೋದು ಅದನ್ನ. ಫೇಸ್ಬುಕ್ ಅಲ್ಲಿ ವೈರಲ್ ಆಗಿದೆ, ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ನಾಳೆ ಪ್ರಾಬ್ಲಮ್ ಆಯ್ತು ನಿಮ್ ಕುತ್ತಿಗೆ ಇದ್ ಮಾಡ್ಕೋತೀರಿ. ಅಡ್ಮಿಟ್ ಮಾಡ್ಕೊಂಡು ನಿಮ್ದು ಏನ್ ಪ್ರೊಸೀಜರ್ ಇದೆ ಅದ್ ಮಾಡಿ. ಗೊತ್ತಿಲ್ಲ ಸರ್, ನಾನ್ ಜಸ್ಟ್ ಐ ಆಮ್ ಡೂಯಿಂಗ್ ಮೈ ಡ್ಯೂಟಿ. ನಿಂಗ್ ನೋಡಿಲ್ವೇನಪ್ಪ, ಟ್ರೀಟ್ಮೆಂಟ್ ಕೊಟ್ಟಿಲ್ವೇನಪ್ಪ? ಈಗ ನಿಮ್ಗೆ ಬಂದಾಗ ನೋಡಿಲ್ವಾ, ನಿಂಗೆ ಟ್ರೀಟ್ಮೆಂಟ್ ಕೊಟ್ಟಿಲ್ವಾ?
ಸ್ವಲ್ಪ ಇಂಟಿಮೇಷನ್ ಕಳಿಸಿ ಮೇಡಮ್, ಅವ್ರು ನನಗೆ ಇದು ಮಾಡಿದ್ದಾರೆ, ನನಗೆ ಹಿಂಸೆ ಆಗ್ತಾ ಇದೆ, ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಪೊಲೀಸರು ಇಂಟಿಮೇಷನ್ ಕಳಿಸಿ. ಪೊಲೀಸವ್ರು ಕಳ್ಸಿದಾರಪ್ಪ, MLC ನಾನ್ ಮಾಡಿಲ್ಲಪ್ಪ, ನಾನ್ ಟ್ರೀಟ್ಮೆಂಟ್ ಅಷ್ಟೇ ಕೊಟ್ಟಿರೋದು ನಿಂಗೆ. MLC ಯಾರು ಮಾಡಿದಾರೆ ಅವ್ರು ಪೊಲೀಸ್ ಇಂಟಿಮೇಷನ್ ಕಳ್ಸಿರ್ತಾರೆ. ಅವ್ರ ಕಡೆಯಿಂದ ಇದಾಗಿದೆ ಮೇಡಮ್, ನನ್ನ ಅಡ್ಮಿಟ್ ಮಾಡ್ಕೊಂಡು ನಾನು ಇದನ್ನೇ ಮಾಡಿದ್ದೀನಿ. ನೀವ್ ಬಂದಾಗ ಯಾರ್ ಡ್ಯೂಟಿ ಇರ್ತಾರೆ ಅವ್ರು. ನಾನು 5 ಗಂಟೆಗೆ ಬಂದಿರೋದಲ್ವಾ, ನಾನ್ ಮಾಡಿದ್ದೀನಿ, ನನ್ ಕೆಲ್ಸ ನಾನ್ ಮಾಡಿದ್ದೀನಿ. ಇವಾಗ ಅಡ್ಮಿಷನ್ ಬೇಕಂದ್ರೆ ನೀವ್ ನೋಡಕ್ ಫಿಸಿಷಿಯನ್ ಡಾಕ್ಟರ್ ಇಲ್ಲಪ್ಪ ಇಲ್ಲಿ. ಮಾಡು ಅಂದ್ರೆ ಮಾಡ್ತೀನಿ, ನನ್ಗೇನಿಲ್ಲ, ಬೆಡ್ ಕೊಡ್ತೀವಿ, ಇರ್ಬೇಕು. ನಾನು ಹೇಳ್ದೆ ಅಲ್ವಾ, ಪೋಲಿಯೋ ನಿಮ್ಗೆ ಇಂಜೆಕ್ಷನ್ ಕೊಡಕ್ ಬರಲ್ಲ ಆಯ್ತಾ. ಏನಾದ್ರು ಎಮರ್ಜೆನ್ಸಿ ಇದ್ರೆ ನೋಡ್ತೀವಿ, ಅಟೆಂಡ್ ಮಾಡ್ತೀವಿ ಅಷ್ಟೇ. ಅದೇ ಒಂದು ಅಡ್ಮಿಟ್ ಮಾಡ್ಕೊಳ್ಳಿ, ಅಡ್ಮಿಟ್ ಮಾಡ್ಕೊಂಡು ಫಸ್ಟ್ ಏಡ್ ಒಂದ್ ಮಾಡಿ ಟ್ರೀಟ್ಮೆಂಟ್ ಕೊಡಿ ಮೇಡಮ್. ಎಲ್ಲ ಆಗಿದೆ, ಚೆಕಪ್ ಎಲ್ಲ ಆಗಿದೆ. ಫಿಸಿಷಿಯನ್ ಡಾಕ್ಟರ್ ಬೆಳಗ್ಗೆ ಬರ್ತಾರೆ. ಅದೇ ಅಲ್ಲಿವರೆಗೂ ಅಡ್ಮಿಟ್ ಮಾಡ್ಕೊಳ್ಳಿ. ಅವ್ರಿಗೇನು ಫಸ್ಟ್ ಏಡ್ ಏನ್ ಬೇಕು ನೋಡಿ, ಉಸಿರಾಟಕ್ಕೆ ತೊಂದರೆ ಅದು ಇದು ಇದ್ರೆ ಸ್ವಲ್ಪ ಹೆಲ್ಪ್ ಮಾಡಿ, ಮತ್ತೆ ಬೆಳಿಗ್ಗೆ ಬಂದಾಗ ಡ್ಯೂಟಿ ಡಾಕ್ಟರ್ ಯಾರು ಇರ್ತಾರೆ ನೋಡ್ಕೋತಾರೆ ಅವರು. ಆಯ್ತು ಆಯ್ತು. ಓಕೆ, ಥ್ಯಾಂಕ್ ಯು ಮೇಡಮ್. ತಮ್ಮ ಹೆಸರು ಮೇಡಮ್? ಡಾಕ್ಟರ್ ಜ್ಯೋತಿ ಅಂತ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಹಲೋ ಹಲೋ. ನಮಸ್ಕಾರ ಹೇಳಿ ಸರ್. ಆಯ್ತಪ್ಪ. ಆಯ್ತು ಸರ್. ಇದ್ ಮಾಡ್ಕೊ, ಏನಾದ್ರು ಇದ್ರೆ ಪ್ರಾಬ್ಲಮ್ ಇದ್ರೆ ಫೋನ್ ಮಾಡು, ನನ್ನ ನಂಬರ್ ಇಟ್ಕೋ. ಸರ್ ನಿಮ್ಮ ಹೆಸರು? ಸುರೇಶ್ ಅಂತಪ್ಪ, ಸುರೇಶ್ ಅಂದ್ಬಿಟ್ಟು. ಓಕೆ, ನಂಬರ್ ಸೇವ್ ಮಾಡ್ಕೊಳ್ತೀನಿ. ಸೇವ್ ಮಾಡ್ಕೋ. ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ರಾಜ್ಯಾಧ್ಯಕ್ಷರು, ಬೆಂಗಳೂರಲ್ಲಿರೋದು ಸುರೇಶ್ ಅಂತ. ಜೊತೆಯಲ್ಲಿ ಪತ್ರಿಕೆ ಸಂಪಾದಕರು ಕೂಡ. ಹೌದಾ ಸರ್? ಓಕೆ ಸರ್. ಏನೇ ಇದ್ರು ಫೋನ್ ಮಾಡು, ಯಾರಿಲ್ಲ ಅನ್ಕೋಬೇಡ, ನಾವು ನಿಮ್ ಜೊತೆ ಇರ್ತೀವಿ. ಸರ್ ಇಲ್ಲಿಂದ ಇಂಟಿಮೇಷನ್ ಕಳಿಸ್ತಾರ, ಹಿಂಗಾಗಿದೆ ನನಗೆ, ಈ ತರ ಅವನು ಎತ್ತಿಡ್ಕೊಂಡು ಕತ್ತೆಲ್ಲ ಇದ್ ಮಾಡಿದಾನಲ್ವಾ. ಇವಾಗ ಪೊಲೀಸ್ನವರು ಬರ್ತಾರೆ. ಈಗ ಪೊಲೀಸರು ಬಂದು ಇದನ್ನು ತಗೊಂಡೋಗ್ತಾರೆ, ನಿನ್ನ ಹತ್ರ ಬಚ್ಚಿದೆಯಲ್ಲ ಅದು ತಗೊಂಡೋಗ್ತಾರೆ. ಅದ ತಗೊಂಡೋಗಿ ಬೆಳಗ್ಗೆಗೆ ನಾನು ಹೇಳಿದ್ದೀನಿ ಅವ್ರಿಗೆ, ಮಾತಾಡುತ್ತ ನಿನ್ ಮುಂದೆ ಮಾತಾಡುತ್ತಲ್ಲ, ಹೌದೌದು, ಕಳ್ಸ್ಕೊಡ್ತಾರೆ. ಯಾರೋ ಬರ್ತಾರೆ ತಗೊಂಡೋಗ್ತಾರೆ, ಬೆಳಗ್ಗೆ ಬಂದು ಮಾಜರ್ ಮಾಡಿ ಅವ್ನ ಯಾರು ಅಪರಾಧಿ ಇದಾರ ಅವ್ರನ್ನ ಹುಡುಕ್ತಾ ಇದಾರೆ, ಅವ್ರನ್ನ ಹುಡುಕ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಸರ್ ನನ್ನ ಕಡೆಯಿಂದ ಕಂಪ್ಲೇಂಟ್ ಕೂಡ ತಗೊಂಡಿಲ್ವಲ್ಲ ಸರ್? ಯಾರು? ಪೊಲೀಸ್ನವರು ಬರೀ ಸುಮಾರು ಮಾತ್ರ ಹೇಳಿಕೆ ತಗೊಂಡು ಕಂಪ್ಲೇಂಟ್ ತಗೊಂಡಿದ್ದಾರೆ. ಆ ಕಂಪ್ಲೇಂಟ್ ಅಲ್ಲಿ ನನ್ನ ಹೆಸರು ಮೆನ್ಷನ್ ಮಾಡಿದ್ದಾರೆ, ಆದ್ರೆ ನನ್ನ ಕಡೆಯಿಂದ ಯಾವ್ದೇ ರೀತಿ ಕಂಪ್ಲೇಂಟ್ ತಗೊಂಡಿಲ್ಲ ಸರ್ ಅವರು. ಆಯ್ತು, ಅವ್ರು ಬಂದಾಗ ನನಗೆ ಫೋನ್ ಮಾಡಿ ನಾನು ಅವ್ರಿಗೆ ಹೇಳ್ತೀನಿ, ಕಂಪ್ಲೇಂಟ್ ತಗೊಂಡಿದ್ದು ಹೇಳ್ತೀನಿ. ಅವ್ರಂದ್ರೆ ಅಲ್ಲಿಗೆ ಬಂದು ಕೊಡ್ಬೇಕು, ಒಂದ್ ತಗೊಂಡ್ರೆ ಇಲ್ಲಪ್ಪ, ಒಂದ್ ತಗೊಂಡ್ರೆ ಆಯ್ತು ಕಂಪ್ಲೇಂಟ್. ಇಲ್ಲ ನಿಂದು ಸೇರಿಸ್ಬೇಕಲ್ಲಿ. ನೀನು ಬೇಕಾದ್ರೆ ಅವ್ರು ಬಂದಾಗ ಬರ್ತಾರ ಅವರು, ನಾನು ಹೇಳ್ತೀನಿ ಅವ್ರಿಗೆ. ಆಯ್ತಾ? ಓಕೆ ಸರ್, ಕಾಲ್ ಮಾಡಿಸ್ತೀನಿ. ಓಕೆಪ್ಪ, ಫೋನ್ ಮಾಡಿ ಏನಾಯ್ತು. ಓಕೆ ಸರ್. ಓಕೆ.